Hello everyone, welcome to Aishu Vlogs YouTube channel. Jimmy pulls up in his blue Chevy Nova. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದ್ಬಿಟ್ಟು ಥಂಬ್ನೈಲಲ್ಲಿ ನೋಡಿದ್ದೀರಾ. ಸೊ ಇವಾಗ ಸಂಜೆ 6:26 ಟೈಮು. ಇವಾಗ ಹೊರಡಬೇಕು, ಮಳೆ ಬೇರೆ ಬರ್ತಿದೆ. ನನ್ನ ತಮ್ಮ ನೆನೆ ಕಾರ್ ಓಡ್ಸೋಕೆ ಹೋಗಿದ್ದ, ಈಗಲೂ ಕಾರ್ ಓಡಿಸ್ಬೇಕಂತೆ. ಬನ್ನಿ ಹೋಗೋಣ, ನಾನು ಕಲಿಬೇಕು, ನೆನ್ನೆ ಓಡಿಸ್ದೆ ಇವತ್ತು ಓಡಿಸ್ತೀನಿ ಅಂತ ಕರಿತಿದ್ದಾನೆ. ಅದಕ್ಕೇ ನಾನು, ನಮ್ಮ ಮನೆಯವರು, ನನ್ನ ತಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ನನ್ನ ಚಪ್ಪಲಿ ಕಾಣಿಸ್ತಾ ಇಲ್ಲ. ನಮ್ಮ ಅಮ್ಮನ ಚಪ್ಪಲಿ ಇದು. ನನ್ನ ಚಪ್ಪಲಿ ಎಲ್ಲೋ ಹಾಕ್ಬಿಟ್ಟಿದ್ದಾನೆ ನನ್ನ ಮಗ, ಸಿಗ್ತಾ ಇಲ್ಲ. ಸೊ ಇವಾಗ ಹೊರಡ್ತಾ ಇದ್ದೀವಿ. ನಾನು ಫೋನ್ ಇಟ್ಕೊಂಡು ವೀಡಿಯೋ ಮಾಡಿದ್ರೆ ಸಾಕು, ಪಾಪು ಹಾಯ್ ಅಂತ ಮಾಡ್ತಾನೆ. ನನ್ನ ತಮ್ಮ ಮುಂದೆ ಹೋಗಿ ಕೂತ್ಕೋ ಸಾಕು ಅಂತ ಹೇಳ್ತಿದ್ದಾನೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮಾತಾಡ್ಬೇಕಂತೆ, ಬ್ಲಾಗ್ ಹಂಗೆ ಬಿಡ್ಬಾರ್ದಂತೆ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ ಏನಾರು ಮಾತಾಡಿ ಅಂತ ಅಂದ್ಬಿಟ್ಟು, ನಾನು ಇಲ್ಲ, ನಾನೇನು ಮಾತಾಡಲ್ಲ ಅಂತ ಹೇಳಿದ್ರು ಅಷ್ಟೇ. ಈಗ ಕಾರ್ ಓಡ್ಸಕ್ಕೆ ಯಾವ ಪ್ಲೇಸ್ಗೆ ಹೋಗ್ತಾ ಇದೀವಿ? ಕೃಷ್ಣ ಲೇಔಟ್ಗೆ ಹೋಗ್ತಾ ಇದೀವಿ. ಯಾಕಂದ್ರೆ ತುಂಬಾ ದೊಡ್ಡ ಜಾಗ, ಖಾಲಿ ಜಾಗ ಇದೆ, ಆರಾಮಾಗಿ ಓಡಿಸ್ಬೋದು ಅಲ್ಲಿ. ಅದಕ್ಕೇನೆ ನೀವಿಬ್ರು ಹಿಂದೆ ಹೋಗ್ಬಿಡ್ರಿ. ನೀವಿಬ್ರು ಹಿಂದೆ ಬನ್ನಿ. ಈಗ ಅಗ್ನಿ ಪರೀಕ್ಷೆ. ಈಗ ಕಾರ್ ಇವನು ಮುಂದೆ ಬರ್ತೀನಿ ಅಂತ ಹಠ ಮಾಡ್ಕೊಂಡು ಬಂದ್ಬಿಟ್ಟ ಮುಂದಕ್ಕೆ. ಹಿಂದೆ ಬರ್ಕೊಂಡು ವಿಡಿಯೋ ಮಾಡ್ತಾನೆ ಅಂತ ಬಂದಿರೋದು. ಚೆನ್ನಾಗಿ ಬರ್ತೈತೆ. ಇದೇ ರೋಡಲ್ಲೇ ಇವಾಗ ಓಡಿಸೋದು. ನನ್ನ ತಮ್ಮ ಓಡಿಸ್ತಾನೆ ಕಾರ್ನ. ವಿಡಿಯೋ ಮಾಡ್ಬೇಕಂತೆ ಚೆನ್ನಾಗಿ ಅವ್ನು ಓಡಿಸೋದು. ಹಿಂದೆ ಹೋಗ್ಬೇಕಾ ನಾವು? ಇವರೆಲ್ಲ ಇಳ್ಕೊಬಿಟ್ರು ಇಲ್ಲೇನೆ. ನನ್ನ ತಮ್ಮ ಓಡಿಸ್ತಾ ಇದ್ದಾನೆ ಕಾರ್ನ. ನಾವೆಲ್ಲ ಅದೆಷ್ಟು ಧೈರ್ಯವಾಗಿ ಕೂತಿದೀವಿ ಅಂತ ನೋಡಿ. ನನ್ನ ತಮ್ಮ ಓಡಿಸ್ತಾನೆ. ಅವ್ನು ಓಡಿಸಾದ್ಮೇಲೆ ನಾನು ಓಡಿಸ್ತೀನಿ. ಯಾವತ್ತೂ ಓಡಿಸಿಲ್ಲ, ಇದೇ ಫಸ್ಟ್ ಟೈಮು. ಹೆಂಗೆ ಓಡಿಸ್ಬೇಕು ಅಂತಲೂ ಗೊತ್ತಿಲ್ಲ. ಗೈಸ್, ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಏನು ಮಾತಾಡಬೇಕು ಹೆಂಗೆ ಅಂತ ಸಡನ್ನಾಗಿ ಗೊತ್ತಾಗಲ್ಲ. ಹೋಗ್ತಾ ಎಲ್ಲ ಸರಿ ಹೋಗುತ್ತೆ, ಬರುತ್ತೆ. ಟ್ರೈ ಮಾಡ್ತಾ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಬೇಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ, ಯಾರ್ಯಾರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಅಂದರೆ ಏನು ಗೊತ್ತಾ, ವಾಯ್ಸ್ ಓವರಲ್ಲಿ ಚೆನ್ನಾಗಿ ಮಾತಾಡ್ಬೋದು, ಏನು ಮಾತಾಡಬೇಕು ಅಂತ ಇದು ಮಾಡಿಬಿಟ್ಟು. ಆದರೆ ಈ ಥರ ಲೈವ್ ವಿಡಿಯೋ ಅಲ್ಲಿ ವ್ಲಾಗ್ ಮಾಡಬೇಕಾದ್ರೆ ಮಾತಾಡೋಕ್ಕೆ ಏನು ಮಾತಾಡೋದು ಏನು ಅಂತ ಗೊತ್ತಾಗಲ್ಲ. ಈಗ ನಾನು ಕಾರ್ ಓಡಿಸ್ತಾ ಇದ್ದೀನಿ ಗೈಸ್, ಬನ್ನಿ. ನಮ್ಮ ಮನೆಯವರು ಕ್ಲಚ್ಚು, ಗೇರು ಮತ್ತು ಬ್ರೇಕು, ಎಕ್ಸ್ಲೇಟ್ರು ಎಲ್ಲ ಎಲ್ಲೆಲ್ಲಿರುತ್ತೆ ಏನು ಅಂತ ಹೇಳ್ಕೊಡ್ತಾವ್ರೆ. ನಾನು ಕೇಳಿದ್ದೀನಿ, 28 ಸತಿ ಕೇಳ್ತಾನೆ ಇದ್ದೆ. ಇವಾಗ ಏನ್ ಮಾಡ್ಬೇಕು ಗೊತ್ತಾ? ಜಾಸ್ತಿ ತುಳಿ ಬರೋದು. ಎಷ್ಟು ಲೀಟರ್ ಮೇಲೆ ಕಾಲ್ ತೆಗಿ, ಎಷ್ಟು ಲೀಟರ್ ಮೇಲೆ ಕಾಲ್ ತೆಗಿ. ಇವತ್ತು ಕ್ಲಚ್ ಹಿಡ್ಕೊ, ಕ್ಲಚ್ ಮೇಲೆ ಕಾಲು ಹಿಡ್ಕೊ. ಫುಲ್ ತುಳಿ. ಇವಾಗ ಗೇರ್ ಚೇಂಜ್ ಮಾಡು. ಫಸ್ಟ್ನೇ ಗೇರಿಂದ 2ನೇ ಗೇರಿನ ಚೇಂಜ್ ಮಾಡು. ಬಿಡು ಇವಾಗ ಅಷ್ಟೇ, ಮೆತ್ತಿ ಬಿಡು. ಕ್ಲಚ್ ಮೆತ್ತಿ ಬಿಡು. ಕ್ಲಚ್ ಮೆತ್ತಿ ಬಿಡು. ತುಳ್ಕೊ. ಫುಲ್ ಬಿಡಬಾರ್ದು, ಮೆತ್ತಿ ತಾನೇ ಬಿಡು ಅಂತ ಹೇಳಿದ್ದು. ಅದು ಬೈಕ್ ಅದ್ರಲ್ಲಿ ಬರ್ತೈತೆ. ನೀನು ಕ್ಲಚ್ ತುಳಿ ಫುಲ್ಲು, ಕ್ಲಚ್ ತುಳಿ ಫುಲ್ಲು. ಕ್ಲಚ್ಚು ಅಂತ ಹೇಳ್ತಾ ಇರೋದು ನಾನು. ಕ್ಲಚ್ ಮೆತ್ತಿ ಬಿಡು ಅಂತ ಅಂದ್ಬಿಟ್ಟು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇದು ಕ್ಲಚ್, ಇದು ಗೇರು. ಇದು ಕ್ಲಚ್, ಇದು ಗೇರು. ಗೇರ್ ಇದು, ಗೇರ್ ಅದಲ್ಲ. ಇದು ಕ್ಲಚ್, ಇದು ಎಕ್ಸಲೇಟರ್. ತಿಳ್ಕೊ ಫಸ್ಟ್. ಕ್ಲಚ್, ಬ್ರೇಕು. ಆ ಕಡೆ ಇರೋದು ಆಕ್ಸಿಲೇಟರ್. ಕ್ಲಚ್, ಬ್ರೇಕು, ಎಕ್ಸಲೇಟರ್, ಗೇರು. ಸ್ಟಾರ್ಟ್ ಮಾಡು ಗೈಸ್. ನಾನು ಓಡಿಸ್ದೆ ಗಾಡಿನ, ಪರವಾಗಿಲ್ಲ.
ಪರವಾಗಿಲ್ಲ, ಓಡಿಸ್ತಾರೆ. ಕಲಿಬೇಕು ಇನ್ನು. ಫುಲ್ ಸ್ಟ್ರೈಟ್ ಆಯ್ತಾ ರೋಡ್ ಇದು? ನಾಳೆ ಮತ್ತೆ ಬರೋಣ ಅಂತ guys. ನಾಳೆ ಮತ್ತೆ ನಾನು ಮುಂದೆ ಹೋಯ್ತೀನಿ ತಡಿ. ಮಾಡ್ತಾರೆ ಗೈಸ್ ಇವಾಗ ದಿಲ್ ಪಸಂದ್ ತಿನ್ನಕ್ ಹೋಗ್ತಾ ಇದೀವಿ. ನಿಂತರ ಓಡ್ಸಕ್ಕೆ ಬರಲ್ಲ ನಂಗೆ. ಕಲಿಬೇಕು, ಸುಮ್ನೆ ಬಂದ್ಬಿಡ್ತದ. ಆಶಾ ನಾವು 5 ಗಂಟೆಗೆ ಬರ್ತೀರಿ, ಸರಿಯಾಗಿ ಬರ್ಬೇಕಲ್ವಾ? ಬಿಡು, ನಾಳೆ ಬೇಗ ಬರೋಣ ಅಲ್ವೇನೋ ಚಿನ್ನ? ಇವಾಗ ಕತ್ಲೆಯಲ್ಲಿ ಕಾಣಲ್ಲ ನಿಮ್ಗಲ್ಲಿ. ಗೈಸ್ ಆದ್ರೂ ಪರವಾಗಿಲ್ಲ, ಆದ್ರೂ ಭಯ ಆಗೋಯ್ತು ಫಸ್ಟ್ ಟೈಮ್ ಅಲ್ವಾ? ಭಯನಾ ಕಿರ್ಚಾಡಿರ್ತದೆ. ಕಿರ್ಚಾಡುತ್ತೆ.